ಶ್ರೀಮಂತರಿಂದ ಪ್ಯೂರ್ ಫ್ರೆಂಡ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಅಯ್ಯೋ, ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿರೋ ಸುಳ್ಳೆ ಮರ್ತು ಬಿಟ್ಟಿದ್ದೀನಿ. ನೀವು ವಿಕ್ಕಿ ಆಗಿ ಹೋಗ್ಬೇಕಲ್ವೇನೋ. ಪರ್ಫೆಕ್ಟ್ ವಿಕ್ಕಿ. ಮಿಸ್ ಮುಗಿದು ವೆಯ್ಟ್ ಮಾಡ್ತಿರ್ತಾರೆ. ಎಲ್ಲಿಗೆ ಬರ್ತಾರೆ? ಹಲೋ ಮಲ್ಲಿ ಅವರೇ, ನೀವ್ ಎಲ್ಲಿಗೆ ಬರ್ತೀರಾ ಅಂದ್ರೆ? ಇನ್ನೆಲ್ಲಿಗ್ರಿ, ನಿಮ್ಮನೆ ಹತ್ರನೇ. ಈಗಾಗ್ಲೇ ಬರ್ತಾ ಇದ್ದೀನಿ, 5 ನಿಮಿಷದಲ್ಲಿ ಇರ್ತೀನಿ. ನಮ್ಮನೆ ಹತ್ರನಾ? ಎಲ್ಲಿ ಮನೆ? ಇಲ್ಲ 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 ಇಲ್ಲ. ಎಲ್ಲಿ? ಇದೆ ಇದೆ ನಮ್ಮನೆ. ಓಕೆ ಓಕೆ, ಸರಿ ಸರಿ, ನಾನು ಬರ್ತೀನಿ. ನಾನು ಹೋಗೋ ಮುಂಚೆ ಮಿಸ್ ಮುಗುತ್ತಿ ರೀಚ್ ಆಗ್ಬಿಡ್ಬೋದು. ಏನಪ್ಪ ಮಾಡಲಿ, ಹಿಂಗೆ ಪಾಸ್ ಆದ್ವಿ. ಯಾವ ರೋಡು? ಎಲ್ಲ ಒಂದೇ ಥರ ಕಾಣಿಸ್ತಿದೆಯಲ್ಲ. ಹಲೋ, ನಾನು ಹೊರಟಿದ್ದೀನಿ. ನೀವೆಲ್ಲಿದ್ದೀರಾ? ನಾನು ಆಲ್ರೆಡಿ ಬಂದಿದ್ದೀನಿ. ನೀವೆಲ್ಲಿದ್ದೀರಾ? ಬಂದಿದ್ದೀರಾ? ಎಲ್ಲಿದ್ದೀರಾ? ಇನ್ನೆಲ್ರಿ, ನಿಮ್ ಮನೆ ಮುಂದೆನೆ. ಅದೇ ಆ ಮನೆ ಎಲ್ಲಿದೆ? ನಿಮ್ಮನೆ ಅಡ್ರೆಸ್ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಅಲ್ಲ, ನೀವು ಸರಿಯಾಗಿರೋ ಮನೆ ಹತ್ರ ಬಂದಿದ್ದೀರಲ್ವಾ ಅಂತ ಕೇಳ್ತಿದ್ದೆ ಅಷ್ಟೇ. ನಾನು ಒಂದ್ಸಲ ನೋಡ್ಕೊಂಡಿರೋ ರೂಟ್ನ ಯಾವತ್ತೂ ಮರೆಯಲ್ಲ. ನನ್ನ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ. ಅಂದ್ರೆ ನಂದೇ ಸರಿ ಇಲ್ವಾ? ಏನು? ಅದೇ ಟೈಮು. ಒಂದು 5 ನಿಮಿಷ ಕೊಡಿ, ಬಂದ್ಬಿಡ್ತೀನಿ. ಸರಿ, ಬೇಗ ಬನ್ನಿ, ಆಮೇಲೆ ತಡ ಆದ್ರೆ ಉಳುಕ್ ತೆಗಿಯೋ ಅಜ್ಜಿ ಇರಲ್ಲ. ಬರ್ತೀನಿ ಬರ್ತೀನಿ. ನೀವು ನಮ್ಮನೆ ಮುಂದೆನೇ ಇದ್ದೀರಾ ಅಲ್ವಾ? ಎಷ್ಟೆಲ್ಲ ಕೇಳ್ತಿದ್ರಿ? ಇಲ್ಲೇ ಪಾರ್ಕ್ ಆಪೋಸಿಟ್ ನಿಮ್ ಮನೆ ಇದೆಯಲ್ಲ, ಇಲ್ಲೇ ನಿಂತಿದ್ದೀನಿ. ನೀವು ಹೊರಗೆ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಹೂವ ಮಾರುನೆಲ್ಲಿದ್ದ? ನೀವೀಗ ಬರ್ತಿರೋ ಅಥವಾ ನಾನು ಹೋಗ್ಲೋ? ಇಲ್ಲ ಇಲ್ಲ, ನೀವು ಅಲ್ಲೇ ಇರಿ. ನಾನೇ ಬಂದ್ಬಿಡ್ತೀನಿ, ನಾನೇ ಬರ್ತೀನಿ. ಸರಿ, ಓಕೆ. ಹಾಂ ಹಾಂ. ಅಲ್ಲ, ಆ ರಮ್ಯನ್ ಮನೆಗೆ ಹೋಗೋದ್ರಿಂದ ನಮ್ಗೇನ್ ಸಿಗುತ್ತೆ ಮಿಥಿಲ? ಸತ್ಯನಾರಾಯಣ ಪೂಜೆಗೆ ಅವಳೇ ಮೇನ್ ಗೆಸ್ಟ್. ಕರ್ದ್ ಬರೋದ್ ಬೇಡ್ವಾತೆ? ನನ್ಗೆ ಯಾಕೋ ಆ ರಮ್ಯನ್ ನಂಬ್ಕೊಂಡು ನೀನ್ ಸೈಲೆಂಟ್ ಆಗಿ ಕೂತಿರೋದು ಸರಿ ಕಾಣಿಸ್ತಾ ಇಲ್ಲ ಮಿಥಿಲ. ನಾನೆಲ್ ಸೈಲೆಂಟ್ ಆಗಿ ಕೂತಿದ್ದೀನತ್ತೆ. ನಡೆಯೋ ನಾಟಕಕ್ಕೆ ಸ್ಟೇಜ್ ಹಾಕ್ತಿದ್ದೀನಲ್ಲ. ಆದ್ರೆ ಅದ್ರಲ್ಲಿ ರಮ್ಯಾ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾಳೆ ಅಂತ ನಿನ್ಗೆ ಅನಿಸ್ತಾ ಇದ್ಯಾ? ಅವಳು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅದನ್ನ ನೋಡ್ತಾ ಇರೋ ಜಡ್ಜ್ ಅಂದ್ರೆ ಅರುಂಧತಿ ಇಂಪ್ರೆಸ್ ಆಗೋ ಹಾಗೆ ನಾಟಕನ ನನಗೆ ಹೇಗ್ ಬೇಕೋ ಹಾಗೆ ಬದಲಾಯಿಸ್ತೀನಿ. ಸರಿ, ಅತ್ತೆ ರಮ್ಯನ ಒಪ್ಪಿದ್ರು ಅಂತಾನೆ ಇಟ್ಕೋ. ಆದ್ರೆ ವಿರಾಜ್ ಒಪ್ಕೋಬೇಕಲ್ಲ. ವಿರಾಜ್ ಯಾಕೆ ರಮ್ಯನ್ ಬೇಡ ಅಂದ? ಅದಾದ್ರೂ ಗೊತ್ತಾ ನಿನ್ಗೆ? ವಿರಾಜ್ ಬುದ್ಧಿವಂತ ಅತ್ತೆ. ರಮ್ಯನ್ ಜೊತೆ ತನ್ನ ಭವಿಷ್ಯ ಹೇಗಿರುತ್ತೆ ಅಂತ ವಿರಾಜ್ ಅರ್ಥ ಮಾಡ್ಕೊಂಡಿದ್ದಾನೆ. ಅದೇ ಮತ್ತೆ, ಅದೆಲ್ಲ ಗೊತ್ತಾದ್ಮೇಲೂ ಅವ್ನ್ ಮತ್ತೆ ರಮ್ಯನ ಮದ್ವೆ ಆಗಕ್ಕೆ ಯಾಕೆ ಒಪ್ತಾನೆ? ಒಪ್ಲೇಬೇಕು. ಈ ಮಿಥಿಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ವಿರಾಜ್ ಮದ್ವೆ ರಮ್ಯಾ ಜೊತೆನೆ.